ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಫಸ್ಟ್ ಟಾಪಿಕ್ ಬಂದ್ಬಿಟ್ಟೆ ನನಗೆ ಹೆಲ್ತ್ ಸರಿ ಇಲ್ಲ, ಸೊ ಅಲ್ಲಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಗ ಹೋಗಬೇಕು, ರೆಡಿ ಆಗ್ಬೇಕು. ನಾನೇ ಚೆನ್ನಾಯ್ತು, ರೆಡಿ ಆಗ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್. ಸೊ ಗಾಡೀಲೇ ಹೋದೆ. ನಾನು ತುಮಕೂರಿಗೆ ಹೋಗ್ಬೇಕಾಯ್ತು. ಸೊ ಹಂಗಾಗಿ ಒಡವೆ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸೊ ಒಡವೆ ಅಂಗಡಿಗೆ ಹೋಗೋಕ್ಕೆ ಸ್ವಲ್ಪ ಗಾಡೀಲೇ ಹೋದೆ, ಬೇಗನೆ ಹೋದೆ ಹೇಳ್ಬೇಕಂದ್ರೆ. ಬಂದು ಸಾಕಾಗಿತ್ತು. ಹೋಗಿದ್ದ ಕೆಲಸ ಅಂತೂ ಆಯಿತು. ಒಡವೆ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿದ್ದ ಕೆಲಸ ಆಯಿತು. ಮನೆಗೆ ಬಂದೆ. ಸೊ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡೆ. ಸೊ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತು. ಮನೆಗೆ ಬಂದು ಇವನು ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಇವನು ಸ್ವಲ್ಪ ಹೊತ್ತು ಮಲಗಿಸಿ ಮಲ್ಕೋ ಒದೆ ಹೊಡಿತೀನಿ, ಇಲ್ಲಾಂದರೆ ಮಲಗಿಸ್ಬಿಟ್ಟು ನಾನಿಲ್ಲಿ ಮೂಗ್ಬಟ್ಟು ತಂದೆ ಆಯಿತಾ, ಅದು ಇಕ್ಕೋಬೇಕು ಫಸ್ಟು. ಮೂಗ್ಬಟ್ಟು ತೊಗೊಂಬಂದೆ. ಏನಂದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹೋಗುವಾಗ. ಸೊ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಬರೀ ಹುಷಾರಿರಲಿಲ್ಲ, ಬೇಗ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಮಾಡ್ಕೊಂಡಿಲ್ಲ. ನೆಕ್ಸ್ಟು ನನ್ನ ವೀಕಲ್ಲಿ ನಾನು ಏನಕ್ಕೆ ಹೋಗಿದ್ದೆ ಏನಾದ್ರು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ವೀಡಿಯೋ ಡೆಫಿನೆಟಾಗಿ ಮಾಡ್ಕೊಂಡು. ಇದು ತೊಗೊಂಬಂದಿದ್ದು. ಸೊ ನನಗೆ ಈ ಥರ ಕಲ್ಲು ಇರಲಿಲ್ಲ ಆಯಿತಾ, ತೊಗೊಂಬಂದಿದ್ದೀನಿ. ಹಾಕ್ಕೋಬೇಕು, ಇನ್ನೂ ಹಾಕ್ಕೊಂಡಿಲ್ಲ. ಅಲ್ಲೇ ಹಾಕ್ಸೋಣ ಅಂದ್ಕೊಂಡೆ, ನನಗೆ ಯಾಕೋ ಆಗಲಿಲ್ಲ, ನಂಗೆ ಅಲ್ಲಿರೋಕ್ಕೆ ಆಗಲಿಲ್ಲ. ಸೊ ಇದು ಹೊಸ ಥರ ತೊಗೊಂಬಂದೆ. ಸೊ ಇದೆಲ್ಲ ನಾರ್ಮಲಾಗಿ ಹಾಕ್ಕೊಳ್ತಾರೆ ಆಯಿತಾ, ಬಟ್ ನನ್ನ ಹತ್ರ ಇದ್ದಿದ್ದಿಲ್ಲ ಈ ಥರ. ಸೊ ಹಂಗಾಗಿ ಈ ಥರ ತೊಗೊಂಡು ಬಂದು ಮೂಗ್ಬಿಟ್ಟು ಇಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಆಯಿತಾ. ಹಂಗೆ ಆಯ್ತಾಯಿಲ್ಲ, ಹಂಗಾಗಿ ಬನ್ನಿ. ನಾನು ಈ ಪಿನ್ ಸಹಾಯದಿಂದ ಮೂಗ್ಬಟ್ಟು ಇಕ್ಕೊಳ್ತೀನಿ ಆಯಿತಾ. ಓಲಿಗೆ ನಿಧಾನಕ್ಕೆ ಪಿನ್ ಹಾಕ್ಕೊತೀನಿ. ಓಲು ಮುಚ್ಕೊಬಿಟ್ಟಿತ್ತ ಏನಪ್ಪ, ಏನೂ ಗೊತ್ತಾಗ್ತಿಲ್ಲ, ಹೋಯ್ತಾ ಇಲ್ಲ. ನಾವು ಮಲ್ಕೊಬಿಡ್ತೀನಿ, ಮೂಗ್ಬಟ್ಟು ಇಕ್ಕೊಳಕ್ಕಾಗಲಿಲ್ಲ. ಸೊ ಮಲ್ಕೊಬಿಡ್ತೀನಿ. ವಿಪರೀತ ತಲೆನೋವು, ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಮಲ್ಕೊಬಿಡ್ತೀನಿ. ಮಲಗಿದ್ದು ಸಿಗ್ತೀನಿ ಆಯಿತಾ, ಬಾಯ್. ಆಗಷ್ಟೇ ಮಲಗಿದ್ದೆ. ನನಗೂ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ. ಜ್ವರ ಇದ್ದಿದ್ದ ಕಾರಣ ಹೆಂಗೆ ನಿದ್ದೆ ಬಂತು ಅನ್ನೋದು ಗೊತ್ತಾಗಲಿಲ್ಲ. ಸರಿ ಆರಾಮಾಗಿ ಮಲ್ಕೊಬಿಟ್ಟು ಇವನು ಮಲಗಿಸ್ಬಿಟ್ಟು ಎದ್ದು ಮಾಮೂಲಿ ಕೆಲ್ಸಗಳು ಮಾಡ್ಕೋಬೇಕು. ಸುಸ್ತೆಲ್ಲ, ಜ್ವರ ಕಮ್ಮಿ ಆಗಿತ್ತಲ್ಲ, ಮೇನ್ ಜ್ವರ ಕಮ್ಮಿ ಆಗಿದ್ದಕ್ಕೆ ಮತ್ತೆ ಅಡುಗೆ ಮನೆಗೆ ಹೋಗ್ಬಿಡೋಣ, ಅಡುಗೆ ಕೆಲಸ ಮಾಡ್ಕೊಳೋಣ ಅಂತೇಳಿ ಹೋಗಿದ್ದಾಯಿತು. ಇವಾಗ ಸ್ವಲ್ಪ ಟೀ ಕುಡಿಬೇಕು. ನಾನು ಟೀ ಕುಡಿದು ಮನೆ ಕೆಲಸ ಎಲ್ಲ ಮಾಡಬೇಕು. ಚಿನ್ಮೆ ಆಗಲೇ ಎದ್ದು ಹೋಗ್ಬಿಟ್ಟಿದ್ದಾನೆ ಆಟ ಆಡೋಕ್ಕೆ. ಈಗಲೂ ವಾಯ್ಸಲ್ಲಿ ವೇರಿಯೇಷನ್ ಇದೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಕುಡಿತಾ ಇದ್ದೆ. ನೋಡಿ, ಮನೆ ಹತ್ರ ತುಂಬಾ ಗಲೀಜಾಗ್ಬಿಟ್ಟಿದೆ. ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಇವನು ಸ್ವಲ್ಪ ಅಂಗಡಿ ಕಳಿಸ್ದೆ, ಯಾಕಂದರೆ ಸಕ್ಕರೆ ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಸಕ್ಕರೆ ತಗೊಂಬ ಅಂತ ಕಳಿಸಿ ಸಕ್ಕರೆ ತೊಗೊಂಡು ಬಂದ. ಬೇಗನೆ ಟೀ ಮಾಡಿದೆ, ಹಶ್ವು ಬೇರೆ ಆಗಿತ್ತು ನನಗೆ. ಸೊ ಹಂಗಾಗಿ ಒಂದು ಬಿಸ್ಕೆಟ್ ತರಿಸ್ಕೊಂಡು ನಾನು ಅಪ್ಪ ಚಿನ್ಮ ಇಬ್ಬರು ಟೀ ಕುಡ್ಕೊಂಡ್ವಿ. ಹಂಗೆ ಒಂದು ಸಮ್ಮರ್ ಹಾಲಿಡೇಸ್ದು ಹೋಮ್ವರ್ಕ್ ಬೇರೆ ಇತ್ತು. ಡೈಲಿ ಒಂದೊಂದು ಬರೆಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಮಾಡಬೇಕಾಯ್ತು. ಸೊಪ್ಪು ಸೋಸ್ಕೊಂಡೆ ಸ್ವಲ್ಪ ಬರ್ಸೋಣ ಅಂತೇಳಿ ಬರೆಸ್ತಾ ಇದ್ದೀನಿ. ಬೆಳಗ್ಗೆ ಸೊಪ್ಪು ತಗೊಂಡಿತ್ತು ಆಯಿತಾ, ಅಮ್ಮ 2 ಕಟ್ ತಗೊಂಡು ಇಟ್ಟೋಗಿತ್ತು, ಫ್ರೆಶ್ ಆಗಿತ್ತು. ನಾನು ಮಾಡೋಕ್ಕಾಗಿರಲಿಲ್ಲ, ಚಟ್ನಿಯನ್ನು ಮಾಡಿಟ್ಟೋಗಿತ್ತು. ಅದನ್ನೇ ತಿನ್ಕೊಂಡು ನಾನು ತುಮಕೂರಿಗೆ ಹೊರಟೋದೆ, ಟೈಮ್ ಇಲ್ಲ ಅಂತ ಹೇಳಿ. ಇವಾಗ ಅಡುಗೆ ಮಾಡೋಣ, ಅಮ್ಮ ಬರೋ ಟೈಮು ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಕೂತ್ಕೊಂಡೆ. ಇವ್ನಿಗೆ ಹೋಮ್ವರ್ಕ್ ಬರೆಸ್ತಾ ಇದ್ದೆ. ಆನ್ ಟೈಮಲ್ಲಿ 2 ಕೆಲಸ ಮಾಡ್ಕೊತಾ ಇದ್ದೀನಿ ನಾನು. ಬಿಸಿಲು ನೋಡ್ತಾ ಇರ್ಬೋದು. ಇವಾಗ ನಮ್ಮ ಮನೆ ವಿಂಡೋಯಿಂದ ಬರ್ತಾ ಇರೋದು ಇದು ಬೆಳಕು. ಟೈಮು 4:15 ಆಗಿದೆ ಅನಿಸುತ್ತೆ. ಸನ್ಸೆಟ್ದು ಇದು ಬೆಳಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವನಿಗಾದರೂ ಶೆಕೆ, ಅಲ್ಲಿ ಬಿಸಿಲು ಮಕ್ಕ ಹೊಡಿತಾ ಇರೋದ್ರಿಂದ ಆಪೋಸಿಟ್ ಕೂತ್ಕೊಂಡು ಬರ್ಕೊತಾ ಇದ್ದ.
ಅವನಿಗೂ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಡೈಲಿ ಒಂದೊಂದು ಬರೀತಾನೆ ಆಯಿತಾ. ಡೈಲಿ ಒಂದೊಂದು ಬರೆದ್ರೆ ಸ್ವಲ್ಪ ಅವನಿಗೂ ಪ್ರೆಷರ್ ಕಮ್ಮಿ ಆಗುತ್ತೆ, ಎಲ್ಲ ಒಂದೇ ದಿವಸ ಬರೀ ಅಂತ ಹೇಳೋಂಗಿರಲ್ಲ ಅಲ್ಲ. ಸೊ ಹಂಗಾಗಿ ಡೈಲಿ ಒಂದೊಂದು ಟಾಪಿಕ್ ಬರ್ಕೊತಾನೆ. ಇವನು ಬರೆಸ್ಕೊಂಡು ನಾನು ಕೆಲಸಗಳು ಮಾಡ್ಕೊತಾ ಇದ್ದೆ. ಒಂದೇ ಸತಿ ಸೊಪ್ಪೈತೆ, ತರಕಾರಿನೂ ಸ್ವಲ್ಪ ಹೆಚ್ಚಿಟ್ಟೋಗಿತ್ತಮ್ಮ. ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಳೆ, ಅದ್ರ ಜೊತೆ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಸಾಂಬಾರಿಂದೆಲ್ಲ ಏನು ರೆಸಿಪಿ ಶೇರ್ ಮಾಡಿಲ್ಲ, ಬಿಕಾಸ್ ನಾನು ಶೇರ್ ಮಾಡಿದ್ದೆ ಲಾಸ್ಟ್ ಟೈಮು. ಸೊ ಹಂಗಾಗಿ ಸಾಂಬಾರಲ್ಲಿ ಹೀರೆಕಾಯಿ, ತೊಗರಿಬೇಳೆ, ಬೀನ್ಸು, ಸೊಪ್ಪು ಇಷ್ಟು ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ಬಸ್ಸಾರು ಮಾಡೋಣ ಅಂತ. ಸೊಪ್ಪು ಬೆಂದರೆ ಸ್ವಲ್ಪ ಆಗ್ಬಿಟ್ಟಿರುತ್ತೆ, ಹೇಳ್ಬೇಕಂದ್ರೆ ಎಳೆ ಸೊಪ್ಪಲ್ವಾ, ಬೆಂದರೆ ಹಂಗಾಗ್ಬಿಡುತ್ತೆ. ಬಾಯಿ ಬೇರೆ ಕೆಟ್ಟೋಗಿತ್ತು, ಒಂದು ದಿವಸ ಜ್ವರ ಬಂದು ಬಸ್ಸಾರು ಖಾರವಾಗಿ ಮಾಡ್ಕೊಂಡು ತಿನ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನಾನು. ಹೇಳ್ಬೇಕಂದ್ರೆ ಇಲ್ಲೆಲ್ಲ ಕುಕ್ಕರ್ ಇಟ್ಬಿಟ್ಟು ಮೇಲೆ ನಮ್ಮಮ್ಮ ಸಂಡಿಗೆ ಇಕ್ಕಿತ್ತು, ತಂಗ್ಳನ್ನ ಇತ್ತು ಅಂದ್ಬಿಟ್ಟು ಸಂಡಿಗೆ ಇಕ್ಕಿತ್ತು. ಅದು ಎತ್ಕೊಂಬಂದಿರಲಿಲ್ಲ, ನನಗೆ ಹೇಳ್ಬಿಟ್ಟು ಹೋಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಕುಕ್ಕರ್ಗೆ ಹೋಗೋಷ್ಟೊತ್ತಲ್ಲ ಸಂಡಿಗೆ ಎತ್ಕೊಂಬರೋಣ ಅಂತೇಳಿ ಹೋದೆ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಂಡಿಗೆ 90% ಒಣಗಿಬಿಟ್ಟಿತ್ತು ಆಯಿತಾ, ಕವರ್ ಮೇಲೇ ಬರ್ತಾಯಿತ್ತು. ಸೊ ಇನ್ನೊಂದು ದಿವಸ ಒಣಗಾಕ್ಬಿಟ್ಟು ಕವರ್ಗೆ ಹಾಕಿ ಎತ್ತಿಟ್ಬಿಟ್ರೆ ಬಾಕ್ಸ್ಗೆ ಹಾಕ್ಬಿಟ್ಟು ನಮ್ಮ ಮನೆಗೆ ಇರುತ್ತೆ. ಆದಷ್ಟು ನಮ್ಮ ಮನೆ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತಂದರೆ ಡೈಲಿ ಇಷ್ಟಿಷ್ಟು ಮಾಡ್ಕೊತೀವಿ. ಅಷ್ಟೊತ್ತು ನಮ್ಮ ಎರಡು ಬಂದು ಚಿನ್ಮಯ್ಯ 4 ಥರ ಕಳಿಸಿದೆ ಆಯಿತಾ. ಸ್ವಲ್ಪ ಎಪ್ಪಾಕನ ಮಜ್ಜಿಗೆ ಮಾಡ್ಕೊಡೋಣ ಅಂತ ಹೇಳಿ ಅವನಿಗೆ ತಗೊಂಡು ಬಂದ ಹಾಲು ತೊಗೊಂಬರೋಷ್ಟು ಅವ್ನು ಬಾಲ ಬಂದು ಹಾಲೆಲ್ಲ ಕಾಯಕ್ಕೆ ಇಟ್ಕೊಂಡು ಆ್ಯಸ್ ಯೂಶ್ವಲ್ ಬೆಳಗಿಂದ ಹುಷಾರಿಲ್ಲ ಅಂತ ಸುಮ್ಮನಾಗಿದ್ದಾಯಿತು. ಇವಾಗ ಹಂಗೆ ಇರೋಕ್ಕಾಗಲ್ಲ ಅಲ್ಲ, ಹಂಗಾಗಿ ಪಾತ್ರೆಗಳು ಜಾಸ್ತಿ ಇದೆ. ಶಿಂಗ್ ತುಂಬ ಪಾತ್ರೆ ಹಾಕ್ಕೊಂಬಿಟ್ಟಿದ್ದೆ ಹೇಳ್ಬೇಕಂದ್ರೆ ನಾನು. ಅಮ್ಮ ಬರೋ ಟೈಮ್ ಅಲ್ವಾ, ಸರಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂತೇಳಿ. ಇನ್ನೂ ಒಂದು ಏನಂದರೆ ಸಾಕಾಗಿ ಬಂದಿರ್ತೀವಲ್ವಾ, ಅಡುಗೆ ಮನೆ ಕ್ಲೀನಾಗಿದ್ರೆ ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ ನನಗೆ ಪರ್ಸ್ನಲಿ. ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ. ನನ್ನ ಥರನೇ ಅಮ್ಮನಿಗೂ ಫೀಲ್ ಆಗ್ಬೋದೇನೋ ಅಂತೇಳಿ ಎಲ್ಲ ತೊಳೆದಿಟ್ಬಿಟ್ಟೆ. ಪಾತ್ರೆ ಎಲ್ಲ ತೊಳೆದು ಎಲ್ಲ ಒರೆಸ್ಕೊಂಬಿಟ್ರೆ ಶಿಂಕೆಲ್ಲ ಪೂರ್ತಿ ಒರೆಸ್ಕೊಂಬಿಡ್ತೀನಿ ಆಯಿತಾ. ಪಾತ್ರೆ ತೊಳೆದ್ಬಿಟ್ಟು ಹಂಗೆ ಒರೆಸ್ಕೊಂಡ್ರೆ ಸ್ಮೆಲ್ ಬರಲ್ಲ ಅನ್ನೋ ಒಂದು ರೀಸನ್ ಅಷ್ಟೇನೆ. ಹಂಗೆ ಶೆಲ್ಫ್ ಎಲ್ಲನೂ ಕೌಂಟರ್ ಟಾಪ್ ಎಲ್ಲ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಗ್ಯಾಸ್ ಇತ್ತಿದ್ದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಾನು ಬೆಳಗಿಂದ. ನಾನು ಮಲ್ಲಿಗೆ ಇದ್ದೆ ಹೇಳ್ಬೇಕಂದ್ರೆ, ತುಮಕೂರ್ಗೆ ಹೋದೆ, ಬಂದೆ, ಮಲ್ಕೊಂಡೆ. ಸೊ ಇದೇ ಥರನೇ ಆಯಿತು. ಅಷ್ಟೊತ್ತು ಅಮ್ಮ ಬಂದು ಟೀ ಮಾಡು ಅಂತ ಹೇಳ್ತು. ಸೊ ಹಂಗಾಗಿ ಪಾತ್ರೆ ತೊಳೆದು ಸೈಡಿಗೆ ಇಟ್ಬಿಟ್ಟಿದ್ದೀನಿ, ಜೋಡಿಸು ಇಲ್ಲ ನಾನು ಹೇಳ್ಬೇಕಂದ್ರೆ. ಟೀ ಮಾಡಿಕೊಟ್ಟು ಬಿಡೋಣ ಅಮ್ಮನಿಗೆ ಅಂತೇಳಿ ಶುಂಠಿ ಹಾಕಿ ಟೀ ಮಾಡ್ಕೊಳ್ತಾ ಇದ್ದೆ. ನನಗೂ ನೆಗಡೆ, ಕೆಮ್ಮು, ಜ್ವರ 3 ಇರೋದ್ರಿಂದ ಚಿನ್ಮಯಿ ಸ್ವಲ್ಪ ಕೆಮ್ಮು ಅಂತಿದ್ದ. ಎಲ್ರಿಗೂ ಕೆಮ್ಮಾಗೋ ಚಾನ್ಸಸ್ ತುಂಬ ಇರುತ್ತೆ ಅಂತೇಳಿ ಶುಂಠಿ ಹಾಕಿ ಟೀ ಮಾಡಿಕೊಂಡೆ. ಟೀ ಕುಡ್ದಿದ ತಕ್ಷಣ ನಾನು ಅಡುಗೆ ಮಾಡೋಕ್ಕೆ ಬಂದ್ಬಿಟ್ಟೆ ಆಯಿತಾ. ನನಗೆ ಆಗಲಿಲ್ಲ, ಊಟ ಮಾಡಿ ಮತ್ತೆ ಮಲ್ಕೊಂಬಿಡೋಣ ಅನ್ನೋ ಥರ ಫೀಲ್ ಇತ್ತು. ಸೊ ಹಂಗಾಗಿ ಬಿಸಿ ಬಿಸಿ ಮುದ್ದೆ ತೊಳಸ್ಕೊಂಡು ತಿನ್ಬಿಡೋಣ ಅಂತೇಳಿ ಮುದ್ದೆ ಮಾಡಿಬಿಟ್ಟೆ. ಮಾತ್ರೆ ಪವರ್ ಇದ್ದಾಗಲೇ ಸ್ವಲ್ಪ ಮನೆ ಕೆಲಸ ಮಾಡ್ಕೊಬೇಕು ನಾನು. ಆಮೇಲೆ ಸ್ವಲ್ಪ ಜ್ವರ ಜಾಸ್ತಿ ಆದರೆ ಮಾಡಲಿಕ್ಕಾಗಲ್ಲ. ನನಗೇನಿಲ್ಲ, ನಾನು ಮಾಡಲಿಲ್ಲ ಅಂದರೂ ನಮ್ಮಮ್ಮ ಮಾಡುತ್ತೆ, ನನಗೇನು ಡಿಪೆಂಡಿವ್ ಆಗಿರಲ್ಲ. ಸೊ ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಸಾಕಾಗಿರ್ತಾರೆ, ಅವರು ಟಯರ್ಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಂಚ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅಪ್ಪನಿಗೂ ನೈಟ್ ಶಿಫ್ಟ್ ಇರೋದ್ರಿಂದ ಊಟ ಬೇಕು ಅಂತ ಅಂದರು. ಸರಿ ಅವ್ರಿಗೂ ಬಿಸಿ ಬಿಸಿ ಮುದ್ದೆ ಇಟ್ಕೊಟ್ಬಿಟ್ಟೆ. ಇವತ್ತೇನಂದರೆ ನನ್ನ ಮಗ ಮುದ್ದೆ ತಿಂತಾನೆ. ಗುಡ್ ನ್ಯೂಸ್ ಹೇಳ್ಬೇಕಂದ್ರೆ ಮುದ್ದೆ ತಿನ್ನಲ್ಲ, ಊಟನೇ ಮಾಡಲ್ಲ ಅವನು. ನಾನು ಬಲವಂತ ಮಾಡಿ ತಿನ್ನಿಸ್ಬೇಕು. ಇವತ್ತೇನೋ ಊಟ ಮಾಡ್ತಾಯಿದ್ದ. ರೇಖಾನು ಇಲ್ಲೇ ಮುದ್ದೆ ಊಟ ಮಾಡಿದ್ಲು, ಬಿಸಿ ಇದ್ದಿದ್ದರಿಂದ ಇಲ್ಲೇ ಊಟ ಮಾಡು ಅಂತ ಹೇಳಿದೆ, ಅವಳು ಊಟ ಮಾಡಿದ್ಲು. ಚಿಕ್ಕವನಿಗೂ ಇಲ್ಲೇ ತಿನ್ನಿಸ್ತಾ ಇದ್ಲು. ಅವನಿಗೂ ಇವನಿಗೂ ಇಬ್ರಿಗೂ ದೇವರು ಹೊಟ್ಟೆ ಅನ್ನೋದೇ ಕೊಟ್ಟಿಲ್ಲ ಹೇಳ್ಬೇಕಂದ್ರೆ. ಅವಳಿಗೂ ಎಣ್ಗಿಸ್ತಾನೆ ಊಟ ಮಾಡಲಿಕ್ಕೆ. ಇವನು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿನ್ಮಯಿ ಹೆಂಗೆ ತಿನ್ನೋಕೆ ಏನು ಎಣ್ಗಿಸ್ತಾವನು, ಏನು ಆಟ ಆಡ್ತಾವನೆ ಅಂತ. ಕೊನೆಗೆ ನೋಡೋ ತನಕ ನೋಡ್ಬಿಟ್ಟು ನಾನೇ ಊಟ ಮಾಡ್ಸೋಕೆ ಕುತ್ಕೊಂಬಿಟ್ಟೆ. ಊಟ ಮಾಡಿಸ್ಕೊಟ್ಟೆ, ಮುದ್ದೆ ತಿನ್ನಿಸ್ದೆ ನಾನು. ಸ್ವಲ್ಪ ಅನ್ನ ಕಮ್ಮಿ ತಿಂದರೂ ಪರವಾಗಿಲ್ಲ, ನೈಟ್ ಹೊತ್ತಾದ್ರೂ ಮುದ್ದೆ ತಿನ್ನಿಸ್ಕೊಡ್ತೀನಿ. ಮುದ್ದೆನೇ ಊಟನೇ ಮಾಡಲ್ಲ ಹೇಳ್ಬೇಕಂದ್ರೆ, ಹಿಂಸೆ ಅವನಿಗೆ ಊಟ ಮಾಡ್ಸೋಕ್ಕೇನೆ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅಮ್ಮನೂ ಬಟ್ಟೆ ಎಲ್ಲ ಒಗಿತಾ ಇತ್ತು. ನನಗೆ ಹುಷಾರಿಲ್ಲದ ಕಾರಣ ಪಾಪ ಅಮ್ಮನೇ ಮಾಡ್ಕೊತಾ ಇತ್ತು. ಎಲ್ಲರೂ ಸೇರ್ಕೊಂಡು ಊಟ ಮಾಡ್ಕೊಂಡ್ವಿ, ಜೊತೇಲಿ ಕೂತ್ಕೊಂಡು. ಅಮ್ಮನೂ ಬಂದು ಅಮ್ಮನೂ ಊಟ ಮಾಡ್ಕೊತು.
ಸೊ ನೈಟ್ ಊಟ ಅಷ್ಟೇ ನಾವು ಜೊತೇಲಿ ಕೂತ್ಕೊಂಡು ಊಟ ಮಾಡೋದು. ಬೆಳಗ್ಗೆ ಹೊತ್ತೆಲ್ಲ ಟಿಫನ್ ಒಬ್ಬೊಬ್ರದ್ದು ನನ್ನ ಟೈಮ್ ಆಗಿರೋದ್ರಿಂದ ಒಬ್ಬೊಬ್ರು ನನ್ನ ಟೈಮ್ ಟಿಫನ್ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನದ ಊಟಕ್ಕಂತೂ ನಾನು ಅಮ್ಮ ಅಂತೂ ಇರೋದೇ ಇಲ್ಲ. ಇವರಿಬ್ಬರು ಊಟ ಮಾಡ್ಕೊತಾರೆ ಅಷ್ಟೇನೆ. ನಾನು ಅಮ್ಮ ರೇಖಾ ಯಾರೂ ಇರಲ್ಲ ಮಧ್ಯಾಹ್ನದ ಊಟಕ್ಕೆ. ಹೀಗಾಗಿ ನೈಟ್ ಊಟ ಮಾತ್ರ ಎಲ್ಲರೂ ಕೂತ್ಕೊಂಡು ತಿಂತೀವಿ. ಅಮ್ಮ ಎಲ್ಲ ನಾವೆಲ್ಲ ಊಟ ಮಾಡಿದ್ಮೇಲೆ ಮೂಗ್ಬಟ್ಟು ಪಕ್ಕ ಫ್ಲಾಪ್ ಮಾಡಿದ್ನಲ್ಲ, ಮೂಗ್ಬಟ್ಟು ಇಟ್ಕೊಳೋದು. ಅಮ್ಮ ಈಗ ಕೊಡ್ತು, ಪಿನ್ ಹಾಕ್ಬಿಟ್ಟು ನೋಡ್ತು, ಯಾಕೋ ಆಗಲಿಲ್ಲ. ಸೊ ಅಮ್ಮ ಈಗ ಕೊಡ್ತು. ನನಗಂತೂ ಹೆವಿ ಮೂಗ್ಬಟ್ಟು ನೋವಾಗ್ಬಿಡ್ತು. ಮೂಗು ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಆ ರೇಂಜಿಗೆ ನೋವಾಗ್ಬಿಡ್ತು ಹೇಳ್ಬೇಕಂದ್ರೆ. ಹೆವಿ ನೋವಾಯಿತು. ಸರಿ ಅಮ್ಮನೇ ಈಗ ಕೊಡ್ತು ಪಾಪ. ಸಾಕಾಗಿತ್ತು ಅಮ್ಮನೂ. ಅಮ್ಮ ಮೂಗ್ಬಟ್ಟಿಗೆ ಕೊಡಮ್ಮ ಅನ್ನಲಿಲ್ಲ. ನನಗೆ ಅಳೋದೊಂದು ಬಾಕಿ ಅಷ್ಟೇನೆ. ಇನ್ನು ಹುಷಾರು ಬೇರೆ ಇರಲಿವಲ್ಲ, ಮಾತ್ರ ನುಂಗೋಣ ಅಂತೇಳಿ ನುಂಗ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಶುಕ್ರವಾರ ಬೆಳಗ್ಗೆನೇ ಉಪ್ಪಿಟ್ಟು ಹೆಚ್ಕೊಟ್ಬಿಟ್ಟೆ ಅಮ್ಮನಿಗೆ. ಬೆಳಗ್ಗೆ ಅಮ್ಮನೇ ಬೇಗ ಎದ್ದು ನೆಲ ಎಲ್ಲ ಒರೆಸ್ಕೊಂಡಿತ್ತು. ಸೊ ನಾನು ಉಪ್ಪಿಟ್ಟಿಗೆ ಹೆಚ್ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿಬಿಡೋಣ ಅಂತೇಳಿ ಉಪ್ಪಿಟ್ಟಿಗೆಲ್ಲ ಹೆಚ್ಕೊಡ್ತಾ ಇದ್ದೆ. ನಾನು ಇಲ್ಲಿ ಹೆಚ್ಕೊಡ್ತಿದ್ದಂಗೆ ಅಮ್ಮ ಏನೇನೋ ಟೀ ಮಾಡ್ತೀನಿ ಅಂತ ಮಾಡ್ತಾಯಿತ್ತು. ನಮ್ಮನೇಲಂತೂ ನಾವು ಹೆವಿ ಟೀ ಕುಡಿತೀವಿ ಆಯಿತಾ. ಟೀಗೆಲ್ಲ ರೆಡಿ ಮಾಡ್ಕೊತಾ ಇತ್ತು. ಇಲ್ಲಿ ನಾನು ತರಕಾರಿ ಎಲ್ಲ ಹೆಚ್ಕೊಡ್ತಾ ಇದ್ದೆ. ಹೆಚ್ಕೊಟ್ರೆ ಬೇಗ ಕೆಲಸ ಮಾಡ್ಕೊತಾರೆ ಅನ್ನೋ ಒಂದು ರೀಸನ್ಗೆ ಅಷ್ಟೇನೆ. ನಾನು ಬಸ್ಸಾರಿತ್ತು, ಸೊ ಅದಕ್ಕೆ ಮುದ್ದೆ ಮಾಡಿಬಿಡೋಣ, ನನಗೆ ಬಾಯಿ ಬೇರೆ ಕೆಟ್ಟಿತ್ತಲ್ವ, ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಅಮ್ಮ ಇದ್ದಿದ್ದು ಬೇಡ, ಚಿನ್ಮಯ ಇರ್ತಾನೆ ಮನೆ ತವ, ಬೆಳಗ್ಗೆನೇ ಮುದ್ದೆ ತಿನ್ನಲ್ಲ ಅವನು. ಟಿಫನ್ ಮಾಡ್ಬಿಡು, ಉಪ್ಪಿಟ್ಟು ಏನಾದರೂ ಮಾಡಿಟ್ಬಿಡೋಣ, ತಿನ್ಕೊಳ್ತಾನೆ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಅನ್ನ ಸಾಂಬಾರು ಮಾಡಿರೋದೇ ಅದೇ ತಿನ್ಕೊಳ್ತಾನೆ ಬಿಡು ಅಂತೂ. ಸರಿ ಆಯಿತು, ಯಾವುದೋ ಒಂದು ತಿಂದರೆ ಸಾಕು ಅಂತೇಳಿ ಅದನ್ನೇ ಮಾಡಿಟ್ಟಿದ್ದಾಯಿತು. ನಾನು ಮಾಡಿಲ್ಲ, ಅಮ್ಮ ಮಾಡಿದೆ. ಹೆಚ್ಕೊಟ್ಟಿದ್ದಷ್ಟು ಅಷ್ಟೇ ನಾನು. ಹಂಗೂ ಚಿನ್ಮಯ್ ಬಂದ, ನಾನು ಹೆಚ್ಕೊಡ್ತೀನಿ ಬಿಡು ಅಂತೇಳಿ. ಸರಿ ನಾನೇ ಬೇಡ ಬಿಡು, ನಾನು ಹೆಚ್ಕೊಳ್ತೀನಿ ಅಂತೇಳಿ ನಾನು ಹೆಚ್ಕೊಡ್ತಾ ಇದ್ದೆ. ಏನೂ ಕೆಲಸ ಮಾಡಿರಲಿಲ್ಲ ಗೈಸ್ ನಾನು ಬೆಳಗಿಂದ. ಸೊ ಹಂಗಾಗಿ ಇದನ್ನಾದರೂ ಮಾಡಿಕೊಡೋಣ ಅಂಥೇಳಿ ಮಾಡಿಕೊಟ್ಟೆ ಅಷ್ಟೇ. ನನಗೆ ಜ್ವರ ಬರೋದು ತುಂಬ ರೇರು. ಬಂದುಬಿಟ್ರೆ ಮಾತ್ರ ಒಂದು ದಿವಸ ಇರುತ್ತೆ ಅಷ್ಟೇನೆ. ಬಟ್ ಅದರ ಎಫೆಕ್ಟ್ ಮಾತ್ರ ಒಂದು 2 ದಿವಸ ಹೋಗಲ್ಲ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆಗೆ ಹೂವು ಕಿತ್ಕೊಬರೋಣ ಅಂತ ಹೋದೆ. ನಮ್ಮನೆ ದೇವ್ರ ಮನೆಗೆ ಎಷ್ಟು ಬೇಕೋ, ದೇವ್ರ ಫೋಟೋಗಳಿಗೆ ಎಷ್ಟು ಬೇಕೋ ಅಷ್ಟು ಹೂವು ನಮ್ಮ ಹತ್ರನೇ ಸಿಗುತ್ತೆ. ನಾನೇನು ಹೂವು ಕೊಂಡ್ಕೊಳಕ್ಕೆ ಹೋಗಲ್ಲ. ಹೂವದ ರೇಟ್ ಕಮ್ಮಿ ಇದ್ದಾಗ ಅಷ್ಟೇ ನಾನು ಸ್ವಲ್ಪ ಕೊಂಡ್ಕೊಳೋದು. ಇಲ್ಲಿ ಮಲ್ಲಿಗೆ ಹೂವು ಹಣ್ಣಿತ್ತು. ಈ ಟೈಮಲ್ಲಿ ಮಾತ್ರ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಸಾಕು, ಒಂದು ಅರ್ಧ ಮೊಳದಷ್ಟು ಬಿಡುತ್ತೆ. ಅದೆಲ್ಲ ಕಿತ್ಕೊಂಡು ದಾಸವಾಳ ನಂಜುಬಟ್ಲೆಲ್ಲ ಕಿತ್ಕೊಂಡು ನಾನು ಪೂಜೆ ಮಾಡೋಕೆ ಹೊರಟೆ. ನನಗೂ ಬೆಳಗ್ಗೆ ಶುಕ್ರವಾರ ಟೈಮ್ ಸಿಗಲ್ಲ. ಸೊ ಹಂಗಾಗಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊತೀನಿ. ನಾನು ತೃಪ್ತಿಯಾಗಿ ಪೂಜೆ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಪೂಜೆ ಮಾಡೋಕ್ಕೆ ಬೇರೆ ಕೆಲಸ ಎಲ್ಲ ಬೇಗ ಮಾಡಿಕೊಂಡು ಪೂಜೆ ಸ್ವಲ್ಪ ಆರಾಮ್ಸೆ ಮಾಡ್ಕೊತೀನಿ. ಬಾಗಿಲೆಲ್ಲ ಬೊಟ್ಟೆಲ್ಲ ಇಟ್ಟಿತ್ತು ಅಮ್ಮನೇ. ಹೂವೆಲ್ಲ ಇಟ್ಟಿರಲಿಲ್ಲ, ಯಾಕಂದ್ರೆ ಹೂವು ಕಿತ್ಕೊಂಬಂದಿರಲಿಲ್ಲ ನಾನು ಇನ್ನೂ. ಸೊ ಹಂಗಾಗಿ ಹೂವೆಲ್ಲ ಇಟ್ಟು ನಾನು ದೀಪ ಎಲ್ಲ ಹಚ್ಕೊಂಡೆ. ಇಲ್ಲ ನೇನು ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ವಲ್ವ. ಸೊ ಬಾಕ್ಸ್ಗೆ ಹಾಕ್ಕೊಂಡು ನಾನು ಹೊರಟಿದ್ದಾಯಿತು ಕೆಲಸಕ್ಕೆ. ಟೈಮ್ ಆಗಿತ್ತು ನನಗೂ. ಸೊ ಮನೇಲಿ ತಿಂಡಿ ತಿನ್ನೋಕ್ಕಂತೂ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಅನ್ನ ತಿಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದಾಯಿತು. ಇದು ಹೊರಟು ಬರ್ತಾಯಿದ್ದೀನಿ, ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ನಾನು. ತುಂಬಾ ಟೈಮ್ ಆಗ್ಬಿಟ್ಟು ನನಗೆ ನಿಂತ್ಕೊಳಕ್ಕೂ ಆಗಲಿಲ್ಲ. ಇವತ್ತು ಕೆಲಸ ಮಾಡಲಿಕ್ಕೂ ಆಗಲ್ಲ, ನಿಂತ್ಕೊಳಕ್ಕೂ ಆಗಲಿಲ್ಲ. ಸೊ ಬಂದಿದ್ದಾಯಿತು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮೊಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ